2 ಲಕ್ಷ ಪ್ರಾಡಕ್ಟ್ ತೊಗೊಳಕ್ಕೆ ಒಬ್ಬೇ ಬಂದಿದ್ದೀನಿ ಅಂದರೆ ಎಷ್ಟೋ ಭಯ ಆಗಬೇಡ. ಸಮಟೈಮ್ಸ್ ಇಟ್ಸ್ ಯು ಆಲ್ ಅಲೋನ್. ಮಾನ ಮರ್ಯಾದೆ ಸ್ವಲ್ಪ ಇರಬೇಕು. ಮನೇಲಿ ಗುರುಗುರು ಅಂತಾನೆ ಅವರೇ ಗೈಸ್ ಇನ್ನೂ ಅದಕ್ಕೆ ಯಾರು ಬಂದಿಲ್ಲ. ಕಳೆದೋಗಿರೋ ಫೋನ್ ಸಿಕ್ಕಿಲ್ಲ, ಅದು ಹೋಯ್ತು. ಇವಾಗೆಲ್ಲ ಕಳ್ದ ಹಾಕೊಂಡು ಏನಪ್ಪು ನೋಡು ಹೋಗ್ಲಿ ಎರಡೂವರೆ ₹3 ಕೊಡ್ತೀನಿ. 30,000 ಕೊಡ್ತೀನಿ ಗೈಸ್ ನನ್ ಫೋನ್ ಸಿಕ್ಕಿದ್ರೆ. ಒಳ್ಳೆ ಅಪ್ಪನ್ ಗುಟ್ಟನು ತಗೊಂಡೋಗಿದ್ರೆ ನಮ್ಮ ಮನೇಲಿ ಒಬ್ರಿಗೂ ಎಕ್ಸೈಟ್ಮೆಂಟೇ ಇಲ್ಲ ಗೈಸ್. ನಾನು ಏನಾದ್ರು ತಗೊಂಡ್ಬಂದ್ರೆ ಅವ್ರ ಅಪ್ಪನ್ ಗುಡ್ತವನು ಅದಕ್ಕೆ ಕೊಟ್ಟು ಬಿಡ್ತಾನೆ. ಹುಟ್ಟಿದ ಹಂಗಾಗಿ ತಗೊಂಡೋಗಿ ಅವ್ರ ಅಮ್ಮನ್ ಕಟ್ಟಿದ್ದಾನೆ. ಫ್ಯಾಮಿಲಿನ ಫಸ್ಟ್ ನಮ್ಗೆ ಬೇರೆಯವರೆಲ್ಲ ನೆಕ್ಸ್ಟ್. ನಾನು ಕೈ ಕೊಟ್ಟು ಅವ್ರ ಕೈ ನಾನು ಈಸ್ಕೊಳ್ಳೆ ಕಕ್ಕ ನೀನೇ ಕಿತ್ಕೊಂಡು ತಿಂತಾರೆ ಕಿತ್ಕೊಂತೀಯಲ್ಲ. ಕೋತಿಕಾಯಿ ಗುರ್ಗಂಜಿ ಸಿಕ್ಕಿದ್ರೆ ಹೆಂಗಾಡ್ದು ಹಂಗ ಆಡ್ತಾ ಇದ್ವಿ. ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಸೊ ಗೈಸ್ ಫೈನಲಿ ನೆನ್ನೆ ಸಿಕ್ಕಿಲ್ಲ ಅಂತ ಹತ್ಬಿಟ್ಟಿದ್ನಲ್ಲ, ಇವತ್ತು ಪಪ್ಪ ಮಮ್ಮಿ ಇವ್ರನ್ನೆಲ್ಲ ಕೇಳಿದೆ. ಅವ್ರು ಸಿಕ್ಕಾಬಟ್ಟೆ ಬ್ಯುಸಿ ಇದ್ದಾರೆ ಅಂತ ಅಂದರು. ಅದಕ್ಕೋಸ್ಕರ ನಾನು ಒಬ್ಬಳೇ ಇವಾಗ ಇಲ್ಲಿ ಏನದು ಅಫಿಷಿಯಲ್ ಆ್ಯಪಲ್ ಸ್ಟೋರ್ ಇದೆಯಲ್ಲ ಇಲ್ಲಿ ಎಲ್ಲಿ ಮಾಲ್ ಆಫ್ ಏಷ್ಯಾದಲ್ಲಿ ಐ ಆಮ್ ಹಿಯರ್ ಸೊ ದ್ಯಾಟ್ ನಾನು ಫೋನ್ ತಗೊಬೇಕು ಅಂತ ಬಂದಿದ್ದೀನಿ. ಅಂದರೆ ತುಂಬ ಡಿಪೆಂಡ್ ಆಗಿದ್ದೆ ಇಷ್ಟು ದಿನ. ಯಾರಾದರೂ ಬೇಕು, ಏನಾದರೂ ತಗೊಬೇಕು, ಏನಾದರೂ ಬೇಕಂದರೆ ಯಾರಾದರೂ ಬೇಕು 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 ಅಂದರೆ ಐ ವಾಸ್ ವೆರಿ ಡಿಪೆಂಡೆಂಟ್. ಅಂದರೆ ಐ ವಾಸ್ ವೆರಿ ಡಿಪೆಂಡೆಂಟ್ ಅಂತ ಅಂದ್ಕೊಂಡಿದ್ದೆ. ಬಟ್ ಇವಾಗ ಫೈನಲಿ ನಾನು ಮೂವ್ ಮಾಡಿದ್ದೀನಿ. ನಾನು ಒಬ್ಬಳೇ ಫೋನ್ ತಗೊಳಕ್ಕೆ ಬಂದಿದ್ದೀನಿ. I'm proud of you, you know that. ನಾನು ನನ್ನ ಫ್ರೆಂಡ್ ಫೋನ್ನ ತೊಗೊಂಡಿದ್ದೀನಿ ಸೊ ದ್ಯಾಟ್ ಬ್ಲಾಗ್ ಮಾಡೋಕ್ಕೆ. ಯಾಕಂದರೆ ಪಪ್ಪ ಫೋನಲ್ಲಿ ಅಷ್ಟೊಂದು ಕ್ಲಾರಿಟಿ ಇರಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಐ ಆಮ್ ಇಯರ್ ಗೈಸ್. ಸೊ ಬನ್ನಿ ನೋಡೋಣ, ತಗೊಳ್ಳೋಣ ಹೆಂಗಿದೆ ಅಂತ. ಅಂದರೆ ನಂಗೆ ಸಿಕ್ಕಾಪಟ್ಟೆ ನರ್ವಸ್ ಆಗ್ತಾಯಿದ್ದೀನಿ ನಾನು. ಅಂದರೆ ಫಸ್ಟ್ ಟೈಮ್ ಅಷ್ಟೊಂದು ದೊಡ್ಡ ಬಜೆಟ್ ನಾನು iPhone 17 Pro Maxೇ ತೊಗೊಳ್ಳೋಣ, 2TB ತೊಗೊಳ್ಳೋಣ. ಯಾಕಂದರೆ ಸ್ಟೋರೇಜ್ ಸಿಕ್ಕಾಪಟ್ಟೆ ಓದ್ಲಾಡ್ಬಿಟ್ಟಿದ್ದೀನಿ ಅಂತ ಅನ್ಸ್ಬಿಟ್ಟಿದೆ ಲೈಫಲ್ಲಿ. ಅದಕ್ಕೋಸ್ಕರ ಇವಾಗ ನಾನು ತೊಗೊಳಕ್ಕೆ ಹೋಗ್ತಾಯಿದ್ದೀನಿ. iPhone 17 Pro Max. ನಾನು ಸಿಲ್ವರ್ ಕಲರ್ ತೊಗೊಳ್ಳೋಣ ಅಂತಿದ್ದೀನಿ, 2TB ತೊಗೊಳ್ಳೋಣ ಅಂತಿದ್ದೀನಿ. ಫುಲ್ ನರ್ವಸ್ ಆಗಿಬಿಟ್ಟಿದ್ದೀನಿ ಗೈಸ್. ಬಿಕಾಸ್ ಎಲ್ಲೂ ಒಬ್ಬಳೇ ತಿನ್ನಕ್ಕೆ ಹೋಗ್ತಾರಲ್ಲ ಅಂಥದ್ರಲ್ಲಿ 2 ಲಕ್ಷ ಪ್ರಾಡಕ್ಟ್ ತೊಗೊಳಕ್ಕೆ ಒಬ್ಬಳೇ ಬಂದಿದ್ದೀನಿ ಅಂದರೆ ಎಷ್ಟೋ ಭಯ ಆಗಬೇಡ. ನೀನ್ ಹೇಳೋದು ಒಂದು ರೀತಿ ಸರಿಯಾಗಿ ಐತಿ. ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. Why? EMI ಹಾಕ್ಸ್ಕೊತೀನಿ, ಬಟ್ ಆದ್ರೂ ಅದನ್ನ ಕಟ್ಟೋದು ನಾನೇ ತಾನೆ, ಯಾರು ಕಟ್ಟಲ್ವಲ್ಲ. ಸೊ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಏನಂತೀರಾ? ಸೊ ಗೈಸ್ ಇಲ್ಲಿ ಹೆಡ್ಫೋನ್ ತುಂಬಾ ಇಷ್ಟ ಆಯಿತು ನನಗೆ. ನಾನು ಫೋನ್ ತೊಗೊಳಕ್ಕೆ ಬಂದೆ, ಆದರೆ ಹೆಡ್ಫೋನ್ ಮೇಲೆ ಕಣ್ಣು ಹೋಗ್ಬಿಟ್ಟಿದೆ. ಆ್ಯಂಡ್ ಇಟ್ಸ್ 65,000. ಇಲ್ಲಿ ಆ್ಯಪಲಲ್ಲಿ ಏನೂ ಕಮ್ಮಿನೇ ಇಲ್ಲ. ಯಾಕೆ ಎಲ್ಲನೂ ಇಷ್ಟು ದುಬಾರಿ ಇದೆ ಗೊತ್ತಾ? ಆ ಕೇಸ್ ಗೈಸ್, ಆ ಕೇಸ್ ಕೇಳಿದ್ರೆ 5,000 ಅಂತೆ. ಅದಕ್ಕೆ ವೈರು ಅದಕ್ಕೆ ಬೇರೆ 10,000 ಅಂತೆ. ಸೊ 15,000 ಬರೀ ಕೇಸ್ಗೆ. ನಾನು ಚಿಕ್ಕಪೇಟೆಗೆ ಹೋಗಿ ತೊಗೊತೀನಿ, ನಂಗೆ ಬೇಡ. ಸೊ ಗೈಸ್ ಈ ಫೋನ್ ಕೇಸ್ ಇದೆಯಲ್ಲ, ಇದು 5,000 ರೂಪಾಯಿ ಅಂತೆ. ಕೇಳಿದೆ ಆಯಿತಾ, ಇದು 6,000. ಇಲ್ಲಿ ಹಿಂದ್ಗಡೆ ಅದೇನೋ ಇಟ್ಕೊಳ್ಳೋಕ್ಕಿರೋದು ಇದು 5,000, ಇದು 10,000. ಸೊ ಟೋಟಲಿ ಇಟ್ಸ್ 15,000. ನನ್ನ ಹತ್ರ ಅಷ್ಟೆಲ್ಲ ಕಾಸಿಲ್ಲ. ಫಸ್ಟೇ EMIಗೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ EMI ಬಂದು ಮಂತ್ಲಿ 15,000 ಪೇ ಮಾಡೋ ಥರ 1 ಇಯರ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಡೌನ್ ಪೇಮೆಂಟ್ ಬಂದು 50,000 ಮಾಡಿದ್ದೀನಿ ಗೊತ್ತಾ ನಾನು. ಆ್ಯಂಡ್ ಈ ಥರ ಇರುತ್ತೆ. ಈ ನಮಗೆ ಫಸ್ಟು ನಮ್ಮ ಅಪ್ಪ ಅಮ್ಮ ವಾಟರ್ ಬಾಟ್ಲ್ ಹಾಕ್ತಿದ್ರಲ್ಲ ಹಾಗಿದೆ. ವೈಸ್ ಆ್ಯಪಲ್ ಸೊ ಕಾಸ್ಟ್ಲಿ, ಅಫೋರ್ಡ್ ಮಾಡೋ ಅಂಥದ್ದು ಯಾವುದೂ ಇಲ್ಲ ಅನಿಸ್ತಿದೆ ಇಲ್ಲಿ. ಅಷ್ಟೊಂದು ಕಾಸ್ಟ್ಲಿ ಆಗಿಬಿಟ್ಟಿದೆ ಆ್ಯಪಲ್. ಓ ಮೈ ಗಾಡ್. ಅವ್ರನ್ನ ಕೇಳಿದೆ ಏನಾದರೂ ಆಫರ್ ಇದೆಯಾ ಅಂತ, ಅವ್ರೇನೋ ಆಫರ್ ಇಲ್ಲ ಅಂದ್ಬಿಟ್ಟು. ನನಗೂ ಅಲ್ಲೇ ಗೆಲ್ಲಬೇಕು ಇಡೀ ಪ್ರಪಂಚವೇ ತಿರುಗಿ ನೋಡಂಗೆ. ಫೈನಲಿ ತಗೊಂಡೆ. ಇವಾಗ ಮನೆಗೆ ಹೋಗಿ ಓಪನ್ ಮಾಡ್ತೀನಿ. ಫ್ಯಾಮಿಲಿ ಮೆಂಬರ್ಸ್ ರಿಯಾಕ್ಷನ್ ಹೆಂಗಿದೆ ಅಂತ ಕ್ಯಾಪ್ಚರ್ ಮಾಡ್ತೀನಿ. ಸೊ ಐ ಆಮ್ ಟು ವೆರಿ ಎಕ್ಸೈಟೆಡ್. ಬಿಕಾಸ್ ಇಲ್ಲಿ ನಾನು ಏನು ಗೊತ್ತಾ, ಒಬ್ಬಳು ಏನಂತ ಮಾಡಲಿ, ನನಗೆ ನನ್ನ ಫ್ಯಾಮಿಲಿ ಇರಬೇಕು ಏನೇ ಮಾಡಿದ್ರು. ಸೊ ಅದಕ್ಕೋಸ್ಕರ ಇವಾಗ ನನ್ನ ಫ್ಯಾಮಿಲಿ ಹತ್ರ ಹೋಗ್ಬಿಟ್ಟು ಫೋನ್ ಕೊಟ್ಬಿಟ್ಟು ಪ್ರೈಸ್ ಹೇಳ್ಬಿಟ್ಟು ತಿಂಗಳಿಗೆ ಇಷ್ಟು ಕಟ್ತೀನಿ ಅಂತ ಅಫ್ಕೋರ್ಸ್ ಹೇಳಿದ್ದೀನಿ. ಸೊ ಲೆಟ್ಸ್ ಡೂ. ಹೆಂಗಿರುತ್ತೆ ರಿಯಾಕ್ಷನ್ ಎಲ್ಲ ನೋಡೋಣ ಬನ್ನಿ. ನಾನು ಫೋನ್ ತೊಗೊಂಡಿದ್ದೀನಲ್ವಾ, ಸೊ ಏನಾದ್ರು ಸೆಲೆಬ್ರೇಟ್ ಮಾಡಬೇಕು. ಆ್ಯಂಡ್ ಸೆಲೆಬ್ರೇಟ್ ಮಾಡಲೇಬೇಕು. ಯಾಕಂದರೆ ಇಷ್ಟು ಹತ್ತಿದ್ದೀನಿ, ಎಷ್ಟು ಕಷ್ಟಪಟ್ಟಿದ್ದೀನಿ ಕಾಸು ಹೊಂಚಕ್ಕೆ, ಇವೆಲ್ಲ ನನಗೆ ಗೊತ್ತು. ಸೊ
ಸ್ವಲ್ಪ ಲೈಫಲ್ಲಿ ನಾನೇನೋ ದಬಾಕಿದ್ದೀನಿ, ಏನೂ ದಬಾಕಿಲ್ಲ ಅಂದರೆ ಏನೋ ದಬಾಕಿದ್ದೀನಿ ಅಂದ್ಕೊಂಡು ಈಗ ಒಂದು ಏನಾದ್ರು ಡೆಸರ್ಟ್ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೆಟ್. ಆ್ಯಂಡ್ ಒಬ್ಬಳೇ ಬಂದಿದ್ದೀನಿ, ಒಬ್ಬಳೇ ತಗೊಂಡೆ. ಡಿಪೆಂಡ್ ಆಗೋದು ಇಲ್ಲಿಗೆ ನಿಲ್ಲಿಸ್ಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಇನ್ನೂ ಅನ್ಪ್ಯಾಕ್ ಕೂಡ ಮಾಡಿಲ್ಲ. ನನಗೆ ಫ್ಯಾಮಿಲಿ ಜೊತೆ ಅಪ್ಪ ಅಮ್ಮನೇ ಅನ್ಬಾಕ್ಸ್ ಮಾಡಬೇಕು ಅಂತ ತುಂಬ ಆಯಿತು. ಬಟ್ ಅವ್ರು ಇಲ್ಲಿ ಬರೋಕ್ಕಾಗಿಲ್ಲ, ಕೆಲಸ ಆಯಿತು ಅವ್ರಿಗೆ ತುಂಬ ಆ್ಯಕ್ಚುಲಿ. ಅದಕ್ಕೋಸ್ಕರ ಮನೆಗೆ ಹೋಗಿ ಅವ್ರ ಮುಂದೆನೇ ಅನ್ಬಾಕ್ಸ್ ಮಾಡಿ ಅವರೇ ಅನ್ಬಾಕ್ಸ್ ಮಾಡಬೇಕು. ಆವಾಗ ನಾನು ಇದನ್ನು ಮುಟ್ಟಬೇಕು. ಅದಕ್ಕೆ ಹಂಗೆ ತೊಗೊಂಡೋಗ್ತಾಯಿದ್ದೆ. ಇವಾಗ ಹೋಗಿ ಸೆಲೆಬ್ರೇಟ್ ಮಾಡೋಣ. ಸ್ವಲ್ಪ ತುಂಬ ದಿನ ಆದಮೇಲೆ ನನ್ನ ಖುಷಿಯಾಗಿ ನೋಡ್ತಾ ಇದ್ದೀರಾ. ಸೊ ದೃಷ್ಟಿ ತೆಗೆದುಬಿಡಿ, ಎಲ್ರೂ ತೆಗೆದುಬಿಡಿ ಗೈಸ್. ತುಂಬ 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 ಹತ್ಬಿಟ್ಟಿದ್ದೀನಿ. ಯಾಕೋ ಯಾರು ಕಣ್ಣು ಬಿತ್ತೋ ಗೊತ್ತಿಲ್ಲ. ಬಟ್ ಎಷ್ಟೇ ಯಾರು ಕಣ್ಣು ಬಿದ್ರೂ ಗಿವ್ ಅಪ್ ಮಾಡಲ್ಲ. ಯಾರು ಎಷ್ಟೇ ಕಾಲೆಳೆದ್ರು ಎದ್ದೇಳ್ತೀನಿ, ಗೆಲ್ಲೋದಷ್ಟೇ ನನ್ನ ಗುರಿ, ಸರಿಗೆ ಧೂಳೊರಸಿ. ಈ ಡೆಸರ್ಟ್ ಇಸ್ ಮೈ ಮೋಸ್ಟ್ ಫೇವ್ರೆಟ್. ಬಂದಾಗೆಲ್ಲ ತಿಂತೀನಿ. ಇವಾಗ ನಾನು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಲ್ವಾ, ಅದಕ್ಕೋಸ್ಕರ ತಿಂತಾ ಇದ್ದೀನಿ. ಲೆಟ್ಸ್ ಕಟ್ ಇಟ್. ಏನು ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಇಟ್ಸ್ ಯು ಆಲ್ ಅಲೋನ್, ಬಟ್ ದಟ್ಸ್ ಫೈನ್. ಕಟ್ ಮಾಡೋಣ. ಹ್ಯಾಪಿ ಕಂಗ್ರ್ಯಾಚುಲೇಷನ್ ಸಂಧ್ಯಾ. ಫಸ್ಟ್ ಬೈಟ್ ನಾನು ನಿಮಗೆ ಕೊಡ್ತೀನಿ, ಬಿಕಾಸ್ ತಿಂದ್ರಾ? ಇವಾಗ ನಾನು ತಿನ್ಲಾ? ಥ್ಯಾಂಕ್ ಯು ಎಲ್ಲರೂ ನಂಗೆ ಕಂಗ್ರ್ಯಾಚುಲೇಟ್ ಮಾಡ್ತೀರಾ ಅಂತ ಗೊತ್ತು. ಥ್ಯಾಂಕ್ ಯು ಸೊ ಮಚ್. ನನಗಿರೋ ಒಂದೇ ಎಕ್ಸೈಟ್ಮೆಂಟ್ ಏನಂದರೆ ಇದನ್ನ ಹೋಗಿ ತೋರಿಸಿ ಇದ್ರ ಕಾಸ್ಟ್ ಹೇಳಿ ಮನೇಲಿ ಇರೋ ರಿಯಾಕ್ಷನ್ ಎಲ್ಲ ಹೆಂಗಿರುತ್ತೆ ಅಂತ ನೋಡಬೇಕು. ಸೊ ಲೆಟ್ಸ್ ಡೂ ದ್ಯಾಟ್. ಗೈಸ್, ನಾನು ಮನೆಗೆ ರೀಚ್ ಆಗಿದ್ದಾಯಿತು. ಸೊ ಇವಾಗ ಇದನ್ನು ಬಚ್ಚಿಕೊಂಡು ಹೋಗಿ ಒಳಗಡೆ ಫಸ್ಟು ಫೋನ್ ಸಿಕ್ಕಿಲ್ಲ ಅಂತ ಹೇಳಬೇಕು, ಆಮೇಲೆ ಫೋನ್ ಸಿಕ್ಕಿದೆ ಅಂತ ಸರ್ಪ್ರೈಸ್ ಮಾಡೋಣ ಅಂತ ಇದ್ದೀನಿ. ಸೊ ಲೆಟ್ಸ್ ಗೋ ಗೈಸ್. ಮಾಮಿ, ನನ್ನ ಫೋನ್ ಸಿಕ್ಕಿಲ್ಲ. ಸಿಗ್ಲಿಲ್ವಾ? ಹೊಸ ಫೋನು ಸಿಗ್ಲಿಲ್ವಾ? ಹೋಗಿಲ್ಲ. ಬ್ಲಾಗ್ ಮಾಡೋದು ಬೇಡ ಇನ್ನು ಮುಂದೆ. ನಾನು ಮಾಡಬೇಡ ಬಿಡು. ಮನೆಗೆ ಅಡುಗೆ ಮಾಡ್ಕೊಂಡು ಪಾತ್ರೆಗಳೆಲ್ಲ ತೊಳ್ಕೊಂಡು ಮನೆ ಕ್ಲೀನ್ ಮಾಡ್ಕೊಂಡು ಸುಮ್ಗೆ ಆ ಕೆಲಸ ಮಾಡು. ಇದ್ದಿದ್ದು ಒಳ್ಳೇದೆ. ಲಾಭ ಬೇಡ, ಏನು ಬೇಡ. ಮಾನ ಮರ್ಯಾದೆ ಸ್ವಲ್ಪ ಇರಬೇಕು. ಅನ್ಯಾಯವಾಗೆಲ್ಲ ಕಳ್ಳ ಹಾಕೊಂಡು ಗೈಸ್ ನಮ್ಮ ಮನೇಲಿ ಗುರುಗುರು ಅಂತಾನೆ ಅವರೇ ಗೈಸ್. ಇನ್ನೂ ಅದಕ್ಕೆ ಯಾರು ಬಂದಿಲ್ಲ. ಯಾರು ತಾನೇ ಸುಮ್ಮನೆ ಇರ್ತಾರೆ ಅಷ್ಟು ದೊಡ್ಡ ಅಮೌಂಟ್. ಬಟ್ ನಾನು ಬೇಕು ಅಂತ ಮಾಡಿದ್ದಲ್ವಲ್ಲ. ಸೊ ಇಟ್ ಹ್ಯಾಪನ್ಸ್. ಇವಾಗ ಇವನ್ನೆಲ್ಲ ಕರ್ಕೊಂಡು ಓಪನ್ ಮಾಡಿಸೋಣ ಬನ್ನಿ ಗೈಸ್. ನಾನು ಸುಮ್ಮನೆ ಹೇಳಿದೆ, ನನ್ನ ಫೋನ್ ಸಿಕ್ತು. ಅರೆ ನಿಮ್ಮ ಫೋನ್ ಸಿಗ್ತಾ? ಕಳೆದೋಗಿರೋ ಫೋನ್ ಅಲ್ಲ ಅಮ್ಮ, ಕಳೆದೋಗಿರೋ ಫೋನ್ ಸಿಕ್ಕಿಲ್ಲ, ಅದು ಹೋಯ್ತು. ಆಯ್ತು, ಬೈಕ್ ಹೋಯ್ತು. ಒಂದ್ಸರಿ ದೂರ ಬಿಟ್ಟು ಹೋಗಿರೋದು ಮತ್ತೆ ಸಿಗಲ್ಲ. ಯಾವ ಹೇಳ್ತಾ ಇದ್ರು ಸಿಗುತ್ತೆ ಅಂತ. ಯಾರು ಯಾರು ತಾನೆ ಅದ್ಯಾಕೆ ತಲೆ ಕೆಡ್ಸ್ಕೊಂಡು ಯಾರು ಇಲ್ಲ ಸಿಕ್ಬಿಡುತ್ತೆ. ನಾನು ಅಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರೆ ಅಪ್ಪ ಮಾತಾಡ್ಬೇಡ ನೀನು. ಅಮ್ಮ ಗಾಯ್ಸ್, ಅದೇನಾದ್ರು ನಾನ್ ಮಾಡ್ಬಿಟ್ಟಿದ್ರೆ ಇಷ್ಟು ಭೂಕಂಪ ಆಗಿ ಪ್ರಳಯ ಆಗ್ಬಿಟ್ಟಿರ್ತಿತ್ತು. ಏನ್ ಕೊಡಕ್ಕಾಗುತ್ತೆ? ಸಂಪಾದನೆ ಮಾಡೋದವ್ರು ಕಳೆಯೋರು, ಕಳೆದ್ರೆ ಕಳ್ಕೊಂಡು ಹೋಗುತ್ತೆ ಸಂಬಂಧ. ಅದೇ ನಾನು ಸಂಪಾದನೆ ಮಾಡಲ್ಲ, ಅದಕ್ಕೆ ನಾನು ಬಿಸ್ಕೊಂತೀನಿ ಅಂತ ಹೇಳ್ತಿದ್ದೆ. ಇಷ್ಟೇ ಗೈಸ್, ಚಿಕ್ಕ ಮಕ್ಕಳು ಮರ್ಯಾದೆ ಇಷ್ಟೇ ಗೈಸ್. ಅವರು ಬೈದು ಉಪ್ಪು ಖಾರ ಹಾಕಿ ಉಗಿತಾನೆ ಅವರೇ. ನಾನು ಹೊಸ ಫೋನ್ ತಂದಿದ್ದೀನಿ. ಜೋಶ್ ಇಲ್ಲ ಗೈಸ್. ಅಮ್ಮ ಒಳ್ಳೆ ಬಾಮ ಬಾಕ್ಸ್ ಓಪನ್ ಮಾಡಬೇಕು. ನಾನು ಫೋನು ತಂದೆ ನೋಡಿಸ್ತೀನಿ ಗೈಸ್. ಫಸ್ಟ್ ಫೋನ್ ತೋರಿಸಿಲ್ಲ, ನಾನು ನಮ್ಮ ತಾತನ ತೋರಿಸ್ತೀನಿ. ಎಲ್ಲರೂ ಬೈತಾನೆ ಅವರೇ. ನಾನು ಬೈಸ್ಕೊಂಡು ಸಾಕಾಗೋಗಿ ಸಾಕಾಗೋಗ್ಬಿಟ್ಟಿದೆ. ಸಕ್ಕತ್ ಬರ. ಯಾವ ಕಲರು? ಸಿಲ್ವರ್ ಕಲರ್. ಅಲೋ, ನೀನು ಓಪನ್ ಮಾಡೋಕ್ಕಲ್ಲ ನಾನು ತಂದಿರೋದಲ್ಲಿ. ನನಗೆ ಮಾನ ಮರಿದಿ ಇಲ್ಲ ಅನ್ಕೊಂಡೆ. ಜಸ್ಟ್ ನೋಡ್ತಾ ಇದ್ದೆ, ವೆಯ್ಟ್ ಎಷ್ಟಿದೆ ಚೆಕ್ ಮಾಡ್ತಾ ಇದ್ದೆ ನಾನು ಅಷ್ಟೇ. ನಮ್ಮ ನಾಯನಂಗೆ ಎಲ್ಲ ಬರ್ಸೋದು. ನನಗೆ ನಮ್ಮ ತಾತನ ಮೇಲೆ ಎಷ್ಟೊಂದು ಪ್ರೀತಿ ಅಂತ ನಮ್ಮ ತಾತ ಅನ್ಕೊಂಡಿರ್ತಾರೆ. ಆದ್ರೆ ಓಪನ್ ಮಾಡಬೇಡ ಅಷ್ಟೇ, ನೀನು ನೋಡ್ಬಿಟ್ಟು ವಾಪಸ್ ಕೊಡು. ನಿನ್ನಜ್ಜಿ ಆಂದಳಿನ ಅದೇ ನ್ಯಾಯ. ನೋಡ್ಬಿಡೋದು, ವಾಪಸ್ ಕೊಡ್ತಾ ಇರ್ಬೇಕಷ್ಟೇ. ಅಂಥದ್ದೇನಿತ್ತು ಬೇಮೆ ನನಗೆ? ಸುಮ್ಮನೆ ನೋಡ್ಬಿಟ್ಟು ಕೊಡು ಬಾಕ್ಸ್. ಹೆಂಗೈತೆ? ಚೆನ್ನಾಗೈತಾ? ಓಪನ್ ಮಾಡಿ. ಎಷ್ಟು ಗೊತ್ತಾ ನೈನಾ? ಎಷ್ಟಾಗಲಿ ಹೇಳು. 2.5.
2.5 ಹಾ 3 ರೂಪಾಯಿ ಕೊಡ್ತೀನಿ ಬಿಡು 3 ರೂಪಾಯಿ ಕೊಡ್ತೀನಿ ಬಿಡು 2.5 ಲಕ್ಷ ಕತೆ ಇಲ್ಲ ಪಾರ್ಟಿ ಅಲ್ಲ ಅಲ್ಲ ನೀನು ಬರೀ ಮೆಂಟ್ಲಲ್ಲ ಟೋಟಲಿ ಮೆಂಟಲ್ ನೋಡ್ಲೇನ ಮರ್ಯಾದೆ ಇಲ್ಲ ಅನ್ಕೊಂಡ್ಬಿಟ್ಟವ್ರು ನನಗೆ. ಪ್ಲೀಸ್ ನಮ್ಮ ಅಪ್ಪಂಗೆ ಕೊಡೋಣ. ಅಯ್ಯೋ ಇದನ್ನ ತಾತನ ಕಟ್ಟಿ ನಾನು ನೋಡ್ಲಿಲ್ಲ ಅಮ್ಮನ ಅದು ಹಂಗೆ ನೀನು ನೋಡ್ಬಿಟ್ಟು ಕೊಡು, ನೀನೇನು ಓಪನ್ ಮಾಡು. ನಾನು ನೋಡಿ ಹೆಂಗೆ ಕಾಣ್ತಾ ಇದೆ. ಇಲ್ಲ ನೋಡ್ಬಿಟ್ಟು ಹೇಳು. ನಮ್ದು ಒಂದು ಟಾರ್ಗೆಟ್ ಇದೆ, ತಗೊಂಡೆ ನಾನು ಜೋಬಲ್ಲಿ ಕಳ್ಬೇಕು. ಇದು ಹಿಂಗ್ ನನ್ ಜೋಬಲ್ಲೇ ಬರೋದು. ನೋಡು ಹೋಗ್ಲಿ ಹಿಡ್ಕೊಳಪ್ಪ. ಬಾರ ಬಾರ ಅಂತ ಹೇಳಿಲ್ಲ, ತೂಕನೇ ಇಲ್ಲ. 2.30 ಆಪಲ್ ಕಾಂತ ಆಪಲ್ ಬೇಕಂತ, ಕಾಂತ ಆಪಲ್ ಬೇಕಂತ, ಆಪಲ್ ಕೊಡು ಕಾಂತ, ಆಪಲ್ ಕೊಡು. ಗೈಸ್ ನಮ್ಮ ಮನೇಲಿ ಯಾರಿಗೂ ಎಕ್ಸೈಟ್ಮೆಂಟೇ ಇಲ್ಲ ಗೈಸ್. ಎಳ್ಕೊಂಡು ಹೋಗ್ಬೇಕು ಬಾ. ಬಂದಾಗಿಂದ ಬೈತಿರೋದು ಹಿಂಗೆ ಕಳ್ಕೊಂಡ್ ಬಂದ್ರೆ ಹೊಟ್ಟೆ ಉರಿಯಲ್ವಾ? ಉರಿಯುತ್ತೆ. ಕಿಡ್ನಿ ಲಿವರ್ ತಗೊಂಡ್ಬಿಟ್ಟು ಕಾಸು ಕೊಟ್ಟ ಕಳ್ಕೊಂಡಲ್ಲ ತಗೊಂಬ ಅಂತ ಕೊಡಲ್ಲ. ಯಾಕೆ ಕೊಡ್ಬೇಕು ನಿಂಗೆ? ಕೊಡ್ಬೇಡ ಬಿಡವ ನಡಿ. ಸಂತೋಷ ಆಯ್ತು ನಮ್ಗೆ. ಏನ ಅಷ್ಟೇ ಒಂದೇ ಸರಿ. ಹೇಳಿ ಇನ್ನೊಂದ್ಸರಿ. ಮನೇಲಿದ್ದಲ್ಲ ಸಂತೋಷ ಖುಷಿ ಆಯ್ತು ಅಂತ ಹೇಳ್ತಾ ಇರೋದು. ಇಲ್ಲಾಂದ್ರೆ ಮನೇಲಿರಲ್ವ ನಾನು? ಇರ್ತೀಯ ಪುಡುಕ್ ಅಂತ ಓಡೋಗ್ತೀನಿ. ಓಡೋಗ್ತೀನಿ. ಇರೋದಕ್ಕೆ ಫೋನ್ ಇಲ್ದಂಗ ಆಗಿತ್ತು. ಮನೇಲಿ ಇದ್ರೆ ಫೋನ್ ಮನೇಲೇ ಇರೋದು. ಏನಿಲ್ಲ ನೈನ, ಏನಿಲ್ಲ, ಆರಾಮಾಗಿರು. ಟೇಕ್ ಇಟ್ ಈಸಿ. ಬ್ಯಾಗ್ ಗಾಡಿನಲ್ಲಿ ಇಟ್ಕೊಂಡಿರೋದು ಬೇಡ, ಡಿಕ್ಕಿನಲ್ಲಿ ಇಟ್ಬಿಟ್ಟು ಚಪ್ರಿನ ಬ್ಯಾಗ್ ತೆಗೆದು ಕಾಲ ಹತ್ರ ಇಟ್ಕೊಂಡಿದ್ದು. 2 ಗಂಟೆ ಹೆಚ್ಚು ಹೋಗ್ಲದಕ್ಕೆ. ನಾನು ನಿನ್ನ ತೋರ್ಸಿನೇ ಕಾಸು ಮಾಡೋದು. ನೀನೇ ಕಾಸು. ಲಕ್ಷ್ಮಿ ಬರೋದು ಬೇಡವಾ ನನ್ಗೆ? ಅಲ್ಲ, ಯಾರೋ ನಾವು ಡಿಕ್ಕಿನಲ್ಲಿ ತೆಗೆದು ಬ್ಯಾಗನ್ನ ಎತ್ತಿ ಡಿಕ್ಕಿನಲ್ಲಿ ಇಕ್ತಾರ, ಚಪ್ರಿನ ಎತ್ತಿ ಆಗೋ ಚಪ್ರಿ ಒಂದು ಮಗ ಮಣ್ಣಾಯ್ತು. ಕಿವಿ ಕೇಳಿಸ್ತದ. ಹಿಡಿತೀನಿ ಹೇಳು. ನಿನ್ನೆ ನೋಡ್ಬೇಕು ಹುಡುಗಿರೆಲ್ಲ ಹೇಳು. ನನ್ ಹುಡುಗಿರು ನೋಡ್ತಾರೆ, ಹುಡುಗರು ನೋಡ್ತಾರೆ, ಆಂಟಿದಿರು ನೋಡ್ತಾರೆ, ಮುಕ್ಕಿದಿರು ನೋಡ್ತಾರೆ. ಹುಟ್ಟಿದಿರು ನೋಡಲ್ಲ. ಅದಿದ್ರೆ ಇಲ್ಲಿ ಅದು ನೋಡಿದ್ರೆ ನೋಡ್ಕೊಂತಾರೆ. ನಾನು ಹೇಳಿದ್ದೇನು ಗೊತ್ತಾ, ಇವನಿಗೆ ಫೋನ್ ಹೋಗಿದೆಯಲ್ಲ, ಹೋಗಿದೆ. ನಾನು ಇಂಥ ಜಾಗದಿಂದ ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಜಾರಿ ಫೋನ್ ಬ್ಯಾಗೆ ಬಿದ್ದೋಗಿದೆ. ನಿಮ್ಗೆ ಯಾರಿಗಾದ್ರೂ ಸಿಕ್ಕಿದ್ರೆ ಅದು ನಂದು. ಯಾರಾನ ತಗೊಂಡು ಭಕ್ತಾದಿಗಳು ಯಾರಾದ್ರೂ ತಗೊಂಡಿದ್ರೆ ಫೋನ್ ನನಗೆ ಕೊಟ್ರೆ, ನನ್ ಫೋನ್ ನನ್ ಕೊಟ್ರೆ ನಿಮ್ಗೆ ಒಳ್ಳೇದು ಮಾಡ್ತೀನಿ. ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತದೆ ಗೈಸ್. ಒಂದು ಆಪರಿಗೆ 30,000 ರೂಪಾಯಿ ತರ್ತೀನಂತ. 30,000 ಕೊಡ್ತೀನಿ ಗೈಸ್ ನನ್ ಫೋನ್ ಸಿಕ್ಕಿದ್ರೆ. ತಂದು ಕೊಟ್ರೆ, ನಮ್ಮ ಅಡ್ರೆಸ್ ತಂದು ಕೊಟ್ರೆ. ನಮ್ ನಾಯನ ಎಕ್ಸ್ಕ್ಲೂಸಿವ್ ಆಫರ್ ಕೊಡ್ತಿದೆ. ಇದಕ್ಕಾದ್ರೂ ನಾನು ಫೋನ್ ತಗೊಂಡಿರೋರೆ ಪ್ಲೀಸ್ ಬಂದು ನನಗೆ ಫೋನ್ ಕೊಟ್ಬಿಡಿ. ಕೊಡಿ. ಕಂಡೋರೋಡಿವಾಗ ಇಷ್ಟಪಡಬೇಡಿ, ಕಂಡರೋಡ್ವೆ ಇಷ್ಟಪಡ್ಬಾರ್ದು, ಬಡಬಾರ್ದು. ತಾನ್ ದುಡ್ದಿದ್ದು ತನಗೆ ಇಲ್ಲ, ಪರೂರ್ ದುಡ್ದಿದ್ದು ನಮ್ಗೆಲ್ಲಿ. ಇದು ನೈಸ್. ಅದು ನೈಸ್ ಅಲ್ಲ, ಅದು ಇರೋದು ಕಾಲಕ್ರಮೇಣ. ಒಳ್ಳೆಯವನು, ಒಳ್ಳೆ ಹಪ್ಪನ್ ಗುಟ್ಟತವನು ತಗೊಂಡೋಗಿದ್ರೆ ತಂದು ಕೊಡ್ತಾನೆ. ಅಲ್ಲೆಲ್ಲ ತಗೊಂಡೋಗಿ ಬಿದ್ದಿದ್ದು ಯಾರು ಬಿಡಲ್ಲ ಬಿಡು. ನನಗೆ ಸಿಕ್ಕಿದ್ರು ನಾನು ಎತ್ಕೊಂಡ್ಬರ್ತೀನಿ. ಅದಕ್ಕಲ್ಲ, ಮತ್ತೆ ಕೊಡ್ಬೇಕು ಅವರಿಗೆ. ಕೊಟ್ರೆ ನೋಡಿ ಗೌರವ ಸಿಗುತ್ತೆ. ಅಮ್ಮ ನೀನ್ ನನ್ ಕಡೆ ಒಂಚೂರಾದ್ರೂ ಇದೆಯಾ ಲೈಫಲ್ಲಿ? ನಿನ್ಗೆ ಅದ್ ಹೆಂಗೆ ಹೇಳ್ತಾರಲ್ಲ, ಅಷ್ಟೇ ಜ್ಞಾನ ಇಲ್ದಂಗೆ ಬ್ಯಾಗನ್ ಮಾಡ್ಕೊಂಡು ಕಳ್ಕೊಂಡ್ ಬಂದಿದ್ಯಾ ಅಂದ್ರೆ ನಿನ್ ಕಡೆ ಇರ್ಬೇಕಂತ. ಈಗ ನಾನು ಹೇಳಿರೋದನ್ನ ಬಿಡುಗಡೆ ಮಾಡು. ಬಿಡುಗಡೆ ಮಾಡ್ತೀನಿ ನೈನಾ. ಇಂಥ ಏರಿದ್ದೀನಿ, ಇಂಥ ಏರಿಕೆ ನಾನು ಹೋಗ್ಬೇಕಾದ್ರೆ ಈ ತರ ಆಗಿದೆ. ದಯವಿಟ್ಟು ಯಾರಿಗಾನ ಸಿಕ್ಕಿದ್ರೆ ತಂದು ಕೊಡಿಯಪ್ಪ. ಆ ಕೈಯಲ್ಲಿ ಒಂದು ಯಾವ್ದೋ ಒಂದು ಮನೆ ಒಂದು ಇದು ಕೊಡ್ಸಿದೀನಿ ನಾನು, ಅದ್ರದ್ದು ಬಿಚ್ಚ ಅದ್ರಲ್ಲಿ ಹಾಕೊಂಡೋಳಿದೆ. ಹಾಕೊಂಡ್ಬಿಟ್ಟಿದಾರಂತ. ಹಾಕೊಂಡಿಲ್ಲ, ಹಾಕಿದ್ರೆ ಅದು ಹೋಗಿರೋದು. ಏನಿದ್ರು ಏನು ಕೊಡ್ತಿಲ್ಲ ಅವಳಿಗೆ. ಅಲ್ಲಿ ಇರೋ ತಂದ್ಕೊಡ್ತೀನಿ. ನೀನ್ ಹೇಳಿದ್ದೆ ಆದ್ಮೇಲೆ ಬರುತ್ತೆ ಬರುತ್ತೆ. ಬರಲ್ಲನೆ. ಮಾ ನಿನ್ಗೆ ಏನ್ಮಾ ನೀನು ನಿನ್ ಬಾಯ ಏನ್ಮಾ ಬರುತ್ತೆ. ಇವತ್ತೆಲ್ಲ ನಾಳೆ ಅವ್ರು ತಗೊಂಬಂದ್ ಕೊಡ್ತಾರೆ. ನಂಗೆ ಸಿಕ್ಕೇ ಸಿಗುತ್ತಾ ಫೋನು? ಕೊಡಪ್ಪ, ತಗೊಂಬಂದು ಕೊಟ್ಬಿಡ. ಅಯ್ಯೋ ಅಂತ ಮಗ. ಕರ್ರು ಚುರು ಅಂತ ಐತಲ್ಲ ನಿನ್ಗೆ? ಇಲ್ಲ, ನನ್ನ ಕರು ಚುರು ಅನ್ನಲ್ಲ, ನನಗೆ ಬಲ ಕೋಪ. ಕೈಲಿರೋ ಪಡವೆನ ಕಳೆದು ಬತ್ತು ಬಂದು ಬೇಡಂಗ್ ಮಾಡಿದ್ಯಲ್ಲ, ಅದು ಭಾರಿ ತಪ್ಪು. ಬುದ್ಧಿ ಇಲ್ದ ಜನ ನೀವು. ಸಾಕು ನೈನಾ, ಜಾಸ್ತಿ ಹೇಳ್ಬಿಟ್ಟೆ. ನಿಮ್ಮ ನಾಯಿನ ಆ ಕಿತ್ತೋಗಿರೋ ಸೈಕಲ್ಲೇ ಮಾರಲ್ಲ, ಹಳೆ ಸೈಕಲ್ಗಳೇ ಮಾರಲ್ಲ ಅಂತ. ಗೈಸ್ ನಾನು ಈ ಗೈಸ್ ನಮ್ಮ ಮನೇಲಿ ಒಬ್ರಿಗೂ ಎಕ್ಸೈಟ್ಮೆಂಟೇ ಇಲ್ಲ ಗೈಸ್. ನಾನು ಏನಾದ್ರು ತಗೊಂಬಂದ್ರೆ ಹೋಗ್ಲಿ ಬಿಡು. ನಾನು ವಿಡಿಯೋ ಮಾಡ್ಬೇಕು. ವಿಡಿಯೋ
ಹಾಕಿರು ಬಾರಲ್ಲೇ ಸರಿ ಓಪನ್ ಮಾಡೆ. ಅದ್ ನೀವ್ ಮಾಡ್ಬೇಕಂತ ಅಲ್ಲಿಂದ ತಗೊಂಡ್ಬಂದ್ರ ನಾನ್ ಮಾಡ್ಬೇಕಾದ್ರೆ ಅಲ್ಲೇ ಮಾಡ್ತಿರ್ಲಿಲ್ವಾ? ಅದಕ್ಕೆ ಬಾಯಿ ನೋಡಿ ಚಂದ್ರಿ ಇವಾಗ ಓಡಾಡ್ತಾರೆ. ಮಾಡು ಮಾಡವಾಗ ನಾನು ಟೀ ಈ ತರ ಅಹಂಕಾರ ಪಡಬಾರ್ದು. ಸರಿ ನಿನ್ ಟೀ ಕುಡ್ದಿದ್ದಾಯ್ತಾ? ಕುಡಿಯಲ್ಲ, ಸಾಕು ಅಲ್ಲಿಕ್ಕೂ ಮತ್ತೆ ಅಡ್ಗದಿಲ್ಲ, ಕುಡಿ ಮತ್ತೆ ಕುಡಿತೀನಿ. ಕುಡಿ ಬಾರ ಬಾರಲೇ. ಅದು ಅದ್ರೊಳಗೆ ಬಿತ್ತು. ಈ ಫೋನ್ ನಂದಲ್ಲ ಅವ್ರದ್ದು. ಅವ್ರ ಮನೆಗೆ ಹೋಗೋದ್ ಬೇಡ್ವಾ? ಅವ್ರನ್ನ ಮನೆ ಕಳ್ಸೋದ್ ಬೇಡ್ವಾ? ನಮ್ಮನೆ ಕೊಟ್ಮೇಲೆ ಅವ್ರದಂಗ ಆಗ್ತದೆ. ಆ ಫೋನ್ ಅಲ್ಲ ನೈನಾ, ನಾನ್ ಮಾಡ್ತಿರೋ ಬ್ಲಾಗ್ ಫೋನು. ಕೊಡು ಅಮ್ಮ ಬಾಮ್ಮ. ಅಜ್ಜಿ ಬಾರಜ್ಜಿ, ಬೇಗ ನಿಂತ್ಕೋ ಬಾ, ಬೇಗ ಫ್ರೇಮ್ ಅಲ್ಲಿ ಫಿಟ್. ನನ್ಗಂತೂ ಮೊಬೈಲ್ ತಂದಿಲ್ವಾ? ನನ್ಗೂ ಒಂದ್ ತರ್ಬೇಕು ತಾನೆ. ಹೋಗಲೇ ಫಸ್ಟ್ PU ಮುಗ್ಸೆ. ಏನ್ ಕೊಡ್ತೀಯಾ? ನಿನ್ಗೇನ್ ಬೇಕು ಹೇಳು? ಮೊಬೈಲ್ ಬೇಕು. ನನ್ನ ಫೋನ್ ಓದಾಗೈತೆ. ಎಲ್ಲಕ್ಸಿದೇನು ಬೇಡಮ್ಮ, ಕೇವಲ 20,000. ಮಜ್ಜಿಗೊಂದು ಮೊಬೈಲ್ ಅಂತ ಕೊಡ್ಸ್ಬಿಡು. ಮೊಬೈಲ್ ಬಂದ್ರೆ ಮೊಬೈಲ್ ಕಳ್ಸಿ. ಆ ಮೊಬೈಲ್ ಸಿಕ್ಕರೆ ನಿಂಗೆ ಮೊಬೈಲ್ ಕೊಡಿಸ್ತೀನಿ. ಮೊಬೈಲ್ ಸಿಗುತ್ತೋ ಸಿಗಲ್ಲ ಬೇಡ, ನೀನ್ ಕೊಡ್ಸು ಮೊಬೈಲ್ ಅಷ್ಟೇ. ಮೊಬೈಲ್ ತಂದು ಕೊಡ್ತಾನೆ ಬಿಡಮ್ಮ ಅವನು. ನಾನು ಹೇಳಿದ್ದಾಗ ಹಾಕಮ್ಮ ಅವನು. ಹ್ಞೂ ಸರಿ. ನಮ್ ತಾತ ಹೇಳೈತಂತ ನಂಗೆ ವಾಪಸ್ ತಗೊಂಡ್ ಕೊಡ್ಬೇಕು. ನಮ್ಮ ಅಪ್ಪರ ಅಪ್ಪನ್ನ ಕೊಡ್ತಾನಂದ್ರೆ ತಂದು ಕೊಡ್ತಾನೆ. ಅಯ್ಯೋ ಎತ್ಕೊಂಡು ಹೋಗವನೇನ ಬರತ್ತೆ. ಏನೋ ಆಗಿ ಎತ್ಕೊಂಡು ಹೋಗಿ ಅಮ್ಮ, ಈ ಮನುಷ್ಯತ್ವ ಇಲ್ಲ, ಹ್ಯುಮ್ಯಾನಿಟಿ. ಎರಡು ಬ್ಲಾಗಿಂದ ಪಡ್ಕೊಂತ ಇದೀನಿ ಹ್ಯುಮ್ಯಾನಿಟಿ ಬಗ್ಗೆ. ಬೇರೆ ಏನು ಹೇಳಿಲ್ಲ, ನಾವೇ ಕಳೆದಿದ್ದೀವಿ ಅನ್ನಕೋ. ಬಟ್ ಸಿಕ್ತಾ ವಾಪಸ್ ತಗೊಂಡ್ ಕೊಡ್ಬೇಕಿತ್ತು. ಕೊಟ್ಬಿಡ್ತಾನೆ, ಅವ್ರ ಅಪ್ಪನ್ ಕೊಡ್ತಾನೆ, ಅದ್ರ ಕೊಟ್ಬಿಡ್ತಾನೆ. ಹುಟ್ಟಿಲ್ಲ ಹಂಗಾಗಿ ತಗೊಂಡೋಗೋ ಅವ್ರ ಅಮ್ಮನ್ ಕಟ್ಟಿದ್ದಾನೆ. ಇಲ್ಲ ಇನ್ನ ಕೊಟ್ಟಿಲ್ಲ, ಮಣಿಕಣ. ಓಕೆ ಲೇ ಬಾರೇ. ಆಲೆ ಎಣ್ಣಂಗ್ಲಿಗೆ ಹೋಗ್ಬಿಡೋದು ಅದು. ಯಾವ ಅಂಗಡಿಗೆ ಹೋಗಿಲ್ಲ ನೀನ್, ಸುಮ್ಮನಿರಪ್ಪ. ನಮ್ ನಾಯಿನ ಹೇಳೈತೆ ಅಂದ್ರೆ ಬರುತ್ತದು. ನಮ್ ನಾಯಿನೇ ಹೋಗಿ ಅಂದಿದ್ರೆ ಅದು ಬರ್ತಾಗ್ಲಿಲ್ಲ. ಹಂಗಲ್ಲ. ಸೊ ಗೈಸ್, ಇವರು ಇಷ್ಟು ಜನನ ಒಂದು ಫ್ರೇಮ್ ಅಲ್ಲಿ ಹಾಕಕ್ಕೆ ನಾನು ಹರಸಾಹಸ ಪಟ್ಟಿದ್ದು ನೀವು ನೋಡಿದ್ರಲ್ಲ. ಸೊ ಫ್ಯಾಮಿಲಿ ಬ್ಲಾಗ್ ಮಾಡೋದು ತುಂಬಾನೇ ಕಷ್ಟ. ಅದಕ್ಕೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಬಿಡಿ ಆಯ್ತಾ. ಆ್ಯಂಡ್ ಇವಾಗ ಓಪನ್ ಮಾಡ್ಸದ ನಾವು ನಮ್ಮ ಕ್ಯಾಮ್ರಾಮನ್ ಕರ್ಸಿದ್ದೀವಿ, ಎಕ್ಸ್ಕ್ಲೂಸಿವ್ ಕ್ಯಾಮ್ರಾಮನ್ನ. ಅವ್ರು ಬರ್ತಾರೆ, ವಿಡಿಯೋ ಮಾಡ್ತಾರೆ, ನಾವು ಅನ್ಬಾಕ್ಸ್ ಮಾಡ್ತೀವಿ. ಗೈಸ್ ನಾನು ಓಪನ್ ಮಾಡ್ತೀನಿ. ಅದು ಹಿಂಗಂದ್ರೆ ಆ ನೋಡಿ ಇವನು ಇದ್ದಿದ್ದು ಎಷ್ಟಾದ್ರೂ ಬಿಟ್ಟದ. ನೀರದ್ ಕಾಲ ಇದೆ ಅದಕ್ಕೆ. ಹುಡುಗಿರೆಲ್ಲ ಬೀರ್ ಬಿಡ್ತಾರೆ. ಇನ್ನೇನೆ ನಿನ್ ಫೋನ್ ಬೇಕಾ ಬೇಡವಾ? ಏನ್ ಕೊಡ್ಸ್ತೀಯಾ? ಕೊಡ್ತಾರೆ. ಹಿಂದಕ್ಕೆ ಹೋಗ್ಬೇಕು. ನಿಮ್ಮ ಅಪ್ಪ ನನ್ನ ಕಾಲಿಲ್ಲ ಸೊ ಗೈಸ್, ಫೈನಲಿ ನಾನು ನನ್ನ iPhone 17 Pro Max ನ ಫ್ಯಾಮಿಲಿ ಜೊತೆ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ಈ ತರ ಎಲ್ಲ ನಾನು ಅಲ್ಲಿ ಶೋರೂಮ್ ಅಲ್ಲಿ ಮಾಡಕ್ ಆಗ್ತಿರ್ಲಿಲ್ಲ, ಅದು ಬೇರೆ ವಿಷಯ. ಅಂಡ್ ಅವ್ರು ಇವತ್ತು ಸಿಕ್ಕಾಪಟ್ಟೆ ಬಿಸಿ ಇದ್ರು. ಎಲ್ರು ಇವಾಗೆ ಮನೆಗೆ ಬಂದಿರೋದು. ಸೊ ಫೈನಲಿ ಮನೇಲೆ ಅನ್ಬಾಕ್ಸ್ ಮಾಡ್ತಾ ಇದೀವಿ. ಏನ್ ಹಂಗ್ ನೋಡ್ತೀನಿ, ನನ್ ದೃಷ್ಟಿ ನೋಡ್ಬೇಡ. ಓಕೆ, ಸೊ ಗೈಸ್ ಲೆಟ್ಸ್ ಅನ್ಬಾಕ್ಸ್ ದಿ iPhone 17 Pro Max by my family. ಓಕೆ, ಮಾಡ್ರಿ. ನನಗೂ ಒಂದು ಮೊಬೈಲ್ ಇಸ್ಕೊಟ್ರಿ, ನಾನು ಹಿಂಗೆ ಮಾಡ್ತೀನಿ. ಬೇಕಾಗಿಲ್ಲ ನಿಮ್ಗೆ ನಾನು ನೀವು ಮಾಡ್ರಿ ಅಂತ ನಾನು ತಂದಿರೋದು. ಹೋಗ್ಬಾರದು ಮಾಡು. ನಮ್ಮ ನಾಯಿನ ಮಾಡ್ಸೋ. ಕೈನಲ್ಲಿ ನಮ್ಮ ನಾಯಿನ ನಮ್ಮ ಅಪ್ಪ ಅಲ್ಲಿ ನೋಡ್ರಿ ಹೆಂಗ್ ಮಾಡೋದು. ಫ್ಯಾಮಿಲಿನ ಫಸ್ಟ್, ನಮ್ಗೆ ಬೇರೆಯವರೆಲ್ಲ ನೆಕ್ಸ್ಟ್. ನಮ್ಮನ್ನ ನೋಡಿ ಹೊಟ್ಟೆ ಉಳ್ಕೊಳ್ಳೋ ಸಂಬಂಧಿಕರದೆಷ್ಟು. ಬ್ಲಾಸ್ಟ್ ತರಬೇಡಿ, ಮಿಸ್ ಆಗೋಯ್ತು ನಾಯಿನ. ತಗೋ, ಬ್ಲಾಸ್ಟ್ ಕೊಡ್ತೀನಿ. ಮೈ ಹೇರ್ ಸ್ಟೈಲ್ ಇವನಿಗಿಂತ ಗುರು ಫೋನ್ ಇಲ್ಲ. ವೈಟಾ? ಅದೇ ನಾನು ಕೈ ಕೊಟ್ಟು ಅವ್ರ ಕೈ ನಾನು ಇಸ್ಕೊಳ್ಳೆ ಕಕ್ಕ ನೀನೇ ಕಿತ್ಕೊಂಡು ತಿಂತಾರೆ ಅಂತ ಕಿತ್ಕೊಂತೀಯಲ್ಲ. ಕೊಡೋ ನಿನ್ ತಾನೇ ಕೈಯಿಂದ ಯಾಕಂದ್ರೆ ನಿಂತ್ಕೊಂಡು ಇಸ್ಕೊಳ್ಳೆ. ನಾನು ಕೊಡ್ತೀನಿ. ದೇವ್ರು ಒಳ್ಳೇದ್ ಮಾಡ್ಲಿ. ಸಾಲ ಮಾಡಿ ಫಸ್ಟ್ ಆಫ್ ಆಲ್ ನಾನು ಇದಕ್ಕೆ ಥೆಫ್ಟ್ ಮತ್ತೆ ಲಾಸ್ಟ್ ಸ್ಕೀಮ್ ಹಾಕ್ಸ್ ಕೊಡ್ತಾರಂತೆ. ಇದೇನಾದ್ರು ಕಳ್ದೋದ್ರು ಇನ್ನೊಂದು ಹೊಸ ಫೋನ್ ಐಫೋನ್ ಅವನಿಗೆ ಬೇಡ ನಮ್ಗೆ. ಕೊಡ್ತಾರೆ. ಎಂಡಿಂಗ್ ಮಾಡ್ಕೊಳ್ಳೋಕೆ ನಾನು ಕಳ್ಳ ಸುಮ್ಮನೆ. ಸೊ ಗೈಸ್, ದಿಸ್ ಇಸ್ ದಿ ಫೋನ್ ನಾನು ತಗೊಂಡಿರೋದು. ಚೆನ್ನಾಗಿದೆ. ಇಲ್ಲಿ ಖಾಲಿ ಬಾಕ್ಸ್ ನಾವು ಅಪ್ಪಂಗೆ ಕಟ್ಟು ಫೋನ್ ಕಾಲದ ಗಡಿಯಾರ ತಿರುಗೋಣ ಮನ
ತಗೊಂಡಿದ್ದೀನಿ. ಹೆಣ್ಮಕ್ಳಿರೋ ಮನೇಲಿ ಹೆಣ್ಮಕ್ಳು ಅದೇ ತಗೊಂಡೆ ಹೊಡ್ಕೊಳಕ್ಕ. ಬರೋದು ನಂಗೆ ಯಾರು ಹೊಡಿತಾನೆ ಇಲ್ಲ, ನಾನೇ ಓಕೆ ಈಗ ತಗೊಂಡಿದ್ಯಾ, ಹುಷಾರಾಗಿ ಮಾಡ್ಕೊ ಆಯ್ತಾ. ಹಲೋ ಬಂತು ಬಂತು ಬಂತು. ಕಾಂತ ಆಪಲ್ ಬೇಕಾ? ಕಾಂತ ಆಪಲ್ ಬೇಕಾ? ಎಷ್ಟು ಆಪಲ್? 2 ಲಕ್ಷ ಆಪಲ್. ಒಂದು ಆಪಲ್ ಬೆಲೆ 2 ಲಕ್ಷ. ಇದೇನಿದೆಯಲ್ಲ ಇಲ್ಲಿ ಬರಲ್ವಾ ಅದಕ್ಕೆ 4,000 ಅಂತ. ಬೇಡಪ್ಪ ನೀನು ಇಟ್ಕೊಂಡು ಹೊಸದಲ್ವಾ? ಸೊ ಗೈಸ್, ನನ್ನ ಫೋನ್ ಇಲ್ಲಿದೆ. ಇದು ನನ್ನ ಹೊಸ ಫೋನ್. ಮಮ್ಮಿ ಹೆಂಗಿದೆ? ಸೂಪರ್ ಆಗಿದೆ. ಹೆಂಗಿದೆ? ಕೋತಿಕಾಯಿ ಗುರ್ಗಂಜಿ ಸಿಕ್ಕಿದ್ರೆ ಹೆಂಗಾಡ್ಬೋದು ಹಂಗೆ ಆಡ್ತಾ ಇದ್ದೀನಿ. ಚೆನ್ನಾಗಿದೆ. ಓಕೆ ನೀನು ಮುಗಿದೋ ಒಂದು ಅರ್ಥ ಆಗಿಲ್ಲ. ಮಾಡಿದೆ ವಿಡಿಯೋ. ಹೌ ಇಸ್ ದಿ ಫೋನ್ ಬಿಟ್ಸ್? ಮೊಬೈಲ್ ಹೆಂಗ್ ಮೆನ್ಷನ್ ಮಾಡೋದು, ಸಖತ್ತಾಗಿ ಮಾಡೋದು. ನೀನೇನ್ ಮಾಡೋದು? ಚೆನ್ನಾಗಿದ್ಯಾ? ಅದೇ ಹೇಳ್ತಿಲ್ಲ, ನನಗೂ ಒಂದು ಕೊಡ್ಸ್ಬಿಡೋ ತರ. ಕಹಿ ನೆನಪುಗಳ ಮರಿಬೇಕು, ನಿನ್ನ ಅನುಭವಗಳಿಂದ ನೀ ಕಲಿಬೇಕು. ಸಿಮ್ಮು ಕರೆನ್ಸಿ ಎಲ್ಲ ಐತಾ? ಕರೆನ್ಸಿ ಐತಾ? ಸಿಮ್ಮು ಕರೆನ್ಸಿ ಆಗ್ತಾ ಇಲ್ಲ. ಅದನ್ನೇ ತಗೊಂಡು ನೋಡ್ಬೇಕು. ಬಿತ್ರಿ ನಿನಗೆ ಕರೆನ್ಸಿ ದೊಡ್ಡದ? ಇಷ್ಟು ದಿನ ಹಾಕಿರೋ ಕರೆನ್ಸಿ ಕಾಸೆಲ್ಲ ಮರೆಯೋದಾಗ ಎತ್ಬಿಟ್ಟು ನನಗೆ. ಏನಮ್ಮ ಫೋನ್ ಹೆಂಗಿತ್ತೆ? ಆಪಲ್ ಇದ್ದಂಗಿದೆ. ಎಷ್ಟೆಲ್ಲ ಕೇಳ್ತೀರಿ? ನಾನು ನಮ್ಮ ಅಪ್ಪನ್ ಕೇಳ್ತೀನಿ ಬಿಡಮ್ಮ. ಸ್ವಲ್ಪ ಹುಷಾರಾಗಿ ನೋಡ್ಕೊ ಆಪಲ್. ಅಲ್ಲಿಗೆ ಬಿದ್ದೆ ಡ್ಯಾಮೇಜ್ ಆಗಿದೆ. ಹೌದಾ? ಸರಿ ಆಯ್ತು. ಸೊ ಇಲ್ಲಿ ನೋಡಿ, ಇಲ್ಲಿ AI ಗೊತ್ತು ಸಂಧ್ಯಾ ಯಾರು ಅಂತ. ದಿಸ್ ಇಸ್ ಮೀ. ಹಾಂ, ಸಂಧ್ಯಾ ವ್ಲಾಗ್ಸ್ ಇಸ್ ಅ ಪಾಪ್ಯುಲರ್ ರೀಜನಲ್ ಕಾಂಟೆಂಟ್ ಕ್ರಿಯೇಟರ್ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗರ್, ಪ್ರೀಮಿಯರ್ಲಿ ನೋನ್ ಫಾರ್ ಪ್ರೊಡ್ಯೂಸಿಂಗ್ ಕನ್ನಡ ಲ್ಯಾಂಗ್ವೇಜ್ ವ್ಲಾಗ್ಸ್ ಅಲ್ಲ ವಿಡಿಯೋಸ್. ಹಾಂ, ಸೊ ಬೇಸಿಕಲಿ ಸಂಧ್ಯನ್ಗೆ ವೆರಿ ಪ್ರೌಡ್ ಫೀಲಿಂಗ್ ಅಂದ್ಕೊಳ್ಳಿ. ಆ್ಯಂಡ್ ಇವತ್ತು ನಾನು ಇದನ್ನೇನು ಮಾಡ್ತಾ ಇದ್ದೀನಿ, ಅದು iPhone 17 Pro Max ಅಲ್ಲಿ ನನ್ನ ಫೋನಲ್ಲಿ ಮಾಡ್ತಾ ಇದ್ದೀನಿ. ಆ್ಯಂಡ್ AI ನಾನು ಯಾರಂತ ಗೊತ್ತು. ನಿಮಗೆ ನಾನು ಯಾರಂತ ಗೊತ್ತಿಲ್ವಾ ಹೇಳಿ? ನಾಚಿಕೆ ಆಗುತ್ತೆ, ಹೋಗಿಪ್ಪ. ನೋಡಪ್ಪ, AI ನಾನು ಯಾರಂತ ಗೊತ್ತು. ಹಂಗಂದ್ರೆ ಯಾರು? ನಾನು ಯಾರಿಗೂ ಗೊತ್ತಿಲ್ಲ ಗೈಸ್, ಅಲ್ಲ. ಅಷ್ಟೇ ಬಾಯ್. ಗೈಸ್, ಯೂಶ್ವಲಿ ನಾನು ಏನೇ ಮಾಡಿದ್ರು ಅದೊಂದು ಏನಾದರೂ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಿರಲಿ, ಏನೇ ಒಂದಿರಲಿ, ಏನೇ ಖುಷಿಯಾಗಿರಲಿ, ನನಗೆ ಫಸ್ಟ್ ಬರೋದೇ ಫ್ಯಾಮಿಲಿ. ಅದು ಯಾರಿಗೇ ಆಗಿರಲಿ ಫಸ್ಟ್ ಫ್ಯಾಮಿಲಿನೇ ಆಗಿರ್ತಾರೆ. ಬಿಕಾಸ್ ಕಷ್ಟದಲ್ಲಿ ಸುಖದಲ್ಲಿ ಎಲ್ಲ ಆಗೋದು ಬರೀ ಫ್ಯಾಮಿಲಿನೇ. ನನಗೂ ಕೂಡ ಎಲ್ಲನೂ ಫ್ಯಾಮಿಲಿನೇ ಅಲ್ವಾ. ಬಟ್ ನಾನು ಫೋನ್ ತೊಗೊಳಕ್ಕೆ ಹೋಗ್ತೀನಿ ಅಂದಾಗೂ ಅಪ್ಪ ಬಂದಿಲ್ಲ, ಅಮ್ಮ ಬಂದಿಲ್ಲ, ಯಾರೂ ಬಂದಿಲ್ಲ. ಆಮೇಲೆ ಫೋನ್ ಮನೆಗೆ ತಂದಾಗೂ ಅವರು ಅಷ್ಟು ಖುಷಿಯಲ್ಲಿರಲಿಲ್ಲ. ಸೊ ಅವ್ರನ್ನ ಕರ್ದು ಆಮೇಲೆ ಫೋನ್ನ ಓಪನ್ ಮಾಡಿಸೋದಿದೆಯಲ್ಲ, ಅದು ಇನ್ನೊಂದು ಥರ ಬೇಜಾರು ಅಂದ್ಕೊಳ್ಳಿ. ಬಿಕಾಸ್ ಏನಾದರೂ ಲಾಸ್ಟ್ ಟೈಮ್ ನಾನು ಫೋನ್ ತೊಗೊಂಡಾಗೂ ಜಗಳ ಮಾಡ್ಕೊಂಡು ಫೋನ್ ತೊಗೊಂಡೆ. ಅವಾಗೂ ನಾನು ಪತ್ಕೊಂಡು ಹಿಂಗೆ ತೊಗೊಂಡಿದ್ದು. ಬಟ್ ಈ ಟೈಮು ಅದು ಹಂಗೆ ಆಗೋಯ್ತು. ನನ್ನ ಲೈಫಲ್ಲಿ ಒಂದು ಆಸೆ ಇದೆ ಗೈಸ್. ಯಾವತ್ತಾದರೂ ಒಂದಿನ ನಾನು ಏನಾದರೂ ಆಸೆ ಪಟ್ಟಿದ್ದನ್ನು ತಗೊಳ್ಳೋಕ್ಕೆ ನಾನು ನನ್ನ ಫ್ಯಾಮಿಲಿ ಖುಷಿಯಾಗಿ ಹೋಗಬೇಕು. ಖುಷಿಯಾಗಿ ಹೋಗಿ ಖುಷಿಯಾಗಿ ತೊಗೊಂಡು ಖುಷಿಯಾಗಿ ಮನೆಗೆ ಬರಬೇಕು. ಯಾವಾಗಾಗುತ್ತೋ ಗೊತ್ತಿಲ್ಲ, ಬಟ್ ಅದು ಒಂದಿನ ಬರುತ್ತೆ. ಆವಾಗ ಪಕ್ಕ ಹಂಗೆ ಆಗಲಿ. ಬಟ್ ಅವಾಗ ನನ್ನ ಫ್ಯಾಮಿಲಿ ಈ ಪಾರ್ಟಿ ಬೇಜಾರು ಮಾಡ್ಕೊಂಡ್ಬಿಟ್ಟು ಖುಷಿನೇ ಪಟ್ಟಿಲ್ವೋ, ಅವಾಗ ಸ್ವಲ್ಪ ಬೇಜಾರಾಯಿತು. ಬಿಕಾಸ್ ಯಾವತ್ತೂ ಎಲ್ಲೂ ಒಬ್ಬಳೇ ಹೋಗ್ದಿರೋಳು, ಅಷ್ಟು ದೊಡ್ಡ ಲೈಕ್ ನನಗದು ತುಂಬ ಯೂಸ್ ಇನ್ವೆಸ್ಟ್ಮೆಂಟ್. ನಾನು ಲೈಫಲ್ಲಿ ಯಾವುದಕ್ಕೂ ಅಷ್ಟು ನಾನು 2 ಲಕ್ಷ ಗೈಸ್. ಬಟ್ ಅಗೇನ್ ಫುಲ್ ಪೇಮೆಂಟ್ ಅಲ್ಲ, ಬಟ್ ಆದ್ರೂ ಆ ಪ್ರಾಸೆಸ್ ಏನಿದೆ, ಆ ಕಾರ್ಡು EMI, ಎಷ್ಟು ಬದಲಾಡ್ಬಿಟ್ಟಿದ್ದೀನಿ ಗೊತ್ತಾ. ಆ ಬ್ಯುಸಿನಲ್ಲಿ ನನ್ನಲ್ಲೇನು ವ್ಲಾಗು ಮಾಡೋಕ್ಕಾಗಿಲ್ಲ. ದಟ್ಸ್ ಫೈನ್. ಬಟ್ ಬೇಜಾರಾಗೋಯ್ತು ಗೈಸ್ ತುಂಬ. ಒಬ್ಬಳೇ ಹೋಗಿ ಒಬ್ಬಳೇ ಒಂದು ನಿಮಿಷಕ್ಕೆ ಅಳು ಬರೋಂಗೂ ಆಗೋಯ್ತು. ಆ ಪೇಮೆಂಟ್ ಇಶ್ಯೂ ಬೇರೆ ಆದಾಗ. ದಟ್ಸ್ ಫೈನ್. ಬಟ್ ಎಲ್ಲನೂ ನೋಡ್ತಾಯಿದ್ದೀನಿ ಲೈಫಲ್ಲಿ. ಆ್ಯಂಡ್ ಇನ್ಮೇಲಿಂದ ನನ್ನ ಫೋನ್ ಅಕಸ್ಮಾತ್ ಏನಾದ್ರು ನಂಗೆ ಸಿಕ್ಕಾಬಟ್ಟೆ ಖುಷಿ ಪಡ್ತೀನಿ. ಅಕಸ್ಮಾತ್ ತಗೊಂಡಿರೋರು ನನ್ನ ವ್ಲಾಗ್ ನೋಡ್ತಾರ ಇಲ್ವಾ, ಅವ್ರು ಕನ್ನಡದವ್ರ ಅಲ್ವಾ ಏನೋ ಗೊತ್ತಿಲ್ಲ. ಅಕಸ್ಮಾತ್ ಕನ್ನಡಿಗರಾಗಿ ನನ್ನ ವ್ಲಾಗ್ ಏನಾದರೂ ನೀವು ನೋಡ್ತಿದ್ರೆ ಪ್ಲೀಸ್ ವಾಪಸ್ ತಗೊಂಬಂದು ಕೊಟ್ಬಿಡಿ. ನನ್ನ ಮೆಮೊರೀಸ್ ಇದೆ ಅದರಲ್ಲಿ, ಅದು ತುಂಬ ಗೈಸ್ ತುಂಬ. ಆ್ಯಂಡ್ ಇವತ್ತಿಗೆ ವ್ಲಾಗ್ ಇಷ್ಟೇ. ಆ್ಯಂಡ್ ನಾನು ಅಷ್ಟೇ, ಮತ್ತೆ ಸಿಗುವ ಗೈಸ್, ಬಾಯ್.